ಈ ಶಾರ್ಟ್ ಫಿಲಮ್ ನಾವು ಜೀವನ ನೋಡೋ ರೀತಿನೇ ಬದಲಾಯಿಸ್ಬಿಡುತ್ತೆ. ಕತೆ ಶುರು ಆಗೋದು ಒಬ್ಬ ಗ್ರಾಜುಯೇಟ್ ಸ್ಟೂಡೆಂಟ್ ಇಂದ. ಇದರಲ್ಲಿ 3 ಎಲಿಮೆಂಟ್ಸ್ ಇರೋದು. ಒಬ್ಬ ಗ್ರಾಜುಯೇಟ್ ಹುಡುಗ, ಒಂದು ಸ್ಕೇಟ್ ಬೋರ್ಡ್ ಮತ್ತೆ ಒಂದು ಸ್ಕ್ವೇರ್ ಬಾಕ್ಸ್. ಏನಾಗುತ್ತೆ, ಒಬ್ಬ ರ್ಯಾಂಡಮ್ ವ್ಯಕ್ತಿ ಗ್ರಾಜುಯೇಟ್ಸ್ ಹತ್ರ ಬಂದ್ಬಿಟ್ಟು ನನ್ಗೊಂದು ಫೇವರ್ ಮಾಡಿ ಅಂತಾರೆ. ಅವ್ನು ಯಾವಾಗ ಕೆಲಸ ಆದ್ಮೇಲೆ ಅವಾಗ ಮೈಕಲ್ ಅನ್ನೋನು ರೆಡಿ ಆಗ್ತಾನೆ. ಏನ್ ಕೆಲಸ ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ ಸ್ಟ್ರೀಟ್ ಮಧ್ಯದಲ್ಲಿರೋ ಒಂದು ಸ್ಕ್ವೇರ್ ಬಾಕ್ಸ್ ನ ತೋರಿಸ್ಬಿಟ್ಟು ಹೇಳ್ತಾನೆ, ಸ್ವಲ್ಪ ಟೈಮ್. ಮೈಕಲ್ ಇಲ್ಲ ಆಗಲ್ಲ ಅಂತ ಹೇಳ್ತಾನೆ. ಅವ್ನು ಯಾವಾಗ ಹೊರಟ್ಬಿಡ್ತಾ ಇರ್ತಾನೋ ಅವಾಗ ಕರೆದ್ಬಿಟ್ಟು ಒಪ್ಕೋತಾನೆ. ರಿಸ್ಕ್ ತಗೊಂಡು ಆ ಕೆಲಸನ ಮಾಡ್ತಾನೆ. ಸ್ಟ್ರೇಂಜರು ಎಕ್ಸಾಕ್ಟ್ ಆಗಿ 5:30ಗೆ ಬಂದು ಅವನಿಗೆ $50 ಕೊಡ್ತಾನೆ. ಇದು ಬಿಗಿನಿಂಗ್ ಅಷ್ಟೇ. ಅದೇ ವ್ಯಕ್ತಿ ಸೇಮ್ ಕೆಲಸ, ಈ ಸರಿ $50 ಬದಲಿಗೆ $200 ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಮೈಕಲ್ ಖುಷಿಯಿಂದ ಹೇಳ್ತಾನೆ, ನಾಳೆಯಿಂದ ದಿನ ಅಲ್ಲಿ ನಿಂತ್ಕೋತಾನೆ. ಡೈಲಿ $200 ಸಂಪಾದನೆನೂ ಮಾಡ್ತಾನೆ. ಒಂದ್ಸಲ ಹಂಗೇನೆ ಅವ್ರ ಫ್ರೆಂಡ್ಸ್ ಸ್ಕೇಟಿಂಗ್ ಆಡೋದಕ್ಕೆ ಕರೀತಾರೆ. ಆಗ ಅವನು ಅವನ್ಗೆ ದಿನ ಅದೇ ಕೆಲಸ ಮಾಡಿ ಮಾಡಿ ಡಿಪ್ರೆಸ್ ಆಗ್ಬಿಟ್ಟಿರುತ್ತೆ. ಆಗ ಅದೇ ರ್ಯಾಂಡಮ್ ವ್ಯಕ್ತಿ ಮುಂದೆಗಡೆ ಕರ್ಕೊಂಡು ಹೋಗ್ಬಿಟ್ಟು ಹೇಳ್ತಾನೆ, ಈ ಶಾರ್ಟ್ ಫಿಲಮ್ ಎಂಡ್ ಆಗೋದು ಮೈಕಲ್ ನ ಲಾಸ್ಟ್ ವರ್ಕಿಂಗ್ ಡೇ ದಿನ. ಅವ್ನ ಇಡೀ ಜೀವನ ಸಂಪಾದನೆ ಮಾಡಿ ಅದನ್ನ ಗ್ರೋ ಮಾಡಿ ಎಲ್ಲ ಆದ್ಮೇಲೆ ಅವ್ನು ಇಷ್ಟಪಡೋ ಕೆಲಸನ ಮಾಡಕ್ ಹೋಗ್ತಾನೆ. ಆದ್ರೆ ಅದು ಬರೀ ಮೈಕಲ್ ನ ಕತೆ ಅಲ್ಲ, ನಮ್ಮೆಲ್ಲರ ಕತೆ. ಈ ತರದ ಜೀವನನ ನಾವು ಜೀವಿಸ್ತಾ ಇದೀವ ಅಥವಾ ಅದೊಂದು ಟ್ರ್ಯಾಪಾ?